ಬಿಗ್ ಗೇಮ್, ಬಿಗ್ ಸ್ಟೇಜ್, ಪ್ರೆಷರ್ ಟೈಮ್ ಅಂತ ಬಂದಾಗ ವೈಭವ್ ಸೂರ್ಯವಂಶಿ ನಿಜಕ್ಕೂ ಕೂಡ ಗೇಮ್ ಚೇಂಜರ್. ಈಗ ಶ್ರೀಲಂಕಾ ಎ ವಿರುದ್ಧದ ಫೈನಲ್ ಮ್ಯಾಚಲ್ಲಿ ಭರ್ಜರಿ ಇನ್ನಿಂಗ್ಸ್ ಮೂಲಕ ಮತ್ತೊಮ್ಮೆ ಸೆನ್ಸೇಷನಲ್ ಸ್ಟಾರ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸೂರ್ಯವಂಶಿಗೆ ಸೆಂಚುರಿ ಟ್ರಬಲ್ ಕಾಡ್ತಿದ್ಯಾ ಎನ್ನುವಂಥ ಪ್ರಶ್ನೆ ಮೂಡಿದೆ. 90+ ರನ್ಸ್ ಹೊಡೆದು ಇನ್ನೇನು ಶತಕದ ಹೊಸ್ತಿಲಲ್ಲಿ ಇರುವಾಗಲೇ ಎಡುತ್ತಾ ಇದ್ದಾರೆ. ವಿಕೆಟ್ ಒಪ್ಪಿಸ್ತಿದ್ದಾರೆ. ಇದೇ ವರ್ಷ IPLನಲ್ಲೂ ಕೂಡ ಲಕ್ ಕೈ ಕೊಟ್ಟಿತ್ತು. ಬಿಗ್ ಟೂರ್ನಮೆಂಟ್ನಲ್ಲಿ ಸೂರ್ಯವಂಶಿ ಮಿಸ್ ಮಾಡಿಕೊಂಡ ಸೆಂಚುರಿಗಳೆಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಲೋಕದ ಯಂಗೆಸ್ಟ್ ಸೂಪರ್ ಸ್ಟಾರ್ ಆಗಿರುವಂತ ವೈಭವ್ ಸೂರ್ಯವಂಶಿ ಕ್ರೂಷಿಯಲ್ ಮ್ಯಾಚ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಅಂಡರ್-19 ತಂಡದಲ್ಲೂ ಅಬ್ಬರಿಸಿದ್ದ ವೈಭವ್ IPLನಲ್ಲೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಹೊಸ ಚರಿತ್ರೆನೇ ಬರೆದಿದ್ರು. ಈಗ ತ್ರಿಕೋನ ಎ ತಂಡಗಳ ನಡುವಿನ ಫೈನಲ್ ಪಂದ್ಯದಲ್ಲೂ ಕೂಡ ಲಂಕನ್ನರನ್ನ ದಹನ ಮಾಡಿ ಟ್ರೆಂಡಿಂಗ್ನಲ್ಲಿದ್ದಾರೆ. ಆದರೆ ಸೂರ್ಯವಂಶಿಯ ಶತಕ ವಂಚಿತರಾಗಿದ್ದೇ ಬೇಸರ ಮೂಡಿಸಿದೆ. 90+ ಸ್ಕೋರ್ ಇದ್ದಾಗಲೇ ಎಡುತ್ತಾ ಇರೋದು ಯಾಕೆ ಎನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗಿದೆ. ಈ ವರ್ಷವೇ ಶತಕದ ಹೊಸ್ತಿಲಲ್ಲಿ ಸಾಕಷ್ಟು ಸಲ ಎಡವಿದ್ದಾರೆ. ಇನ್ನೇನು ಇನ್ನೊಂದು ಬಾಲ್ ಅಥವಾ 2 ಬಾಲಲ್ಲಿ ಸೆಂಚುರಿ ಕಂಪ್ಲೀಟ್ ಆಯಿತು ಎನ್ನುವಷ್ಟರಲ್ಲಿ ವಿಕೆಟ್ ಒಪ್ಪಿಸಿ ನಿರಾಸೆಯಿಂದಲೇ ಮೈದಾನದಿಂದ ಹೊರ ನಡೀತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಸ್ಟೇಜ್ಗಳಲ್ಲಿ ತಂಡದ ಪರ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡೋದ್ರಲ್ಲಿ ವೈಭವ್ ಸೂರ್ಯವಂಶಿ ಸ್ಪೆಷಲಿಸ್ಟ್ ಆಗಿದ್ದಾರೆ. ಈ ವರ್ಷ ಭಾರತದ ಅಂಡರ್-19 ತಂಡ ಏಕದಿನ ವಿಶ್ವಕಪ್ ಗೆದ್ದಿತ್ತು. ಈ ಗೆಲುವಿನಲ್ಲಿ ವೈಭವ್ ಸೂರ್ಯವಂಶಿ ನಿರ್ಣಾಯಕ ಪಾತ್ರ ವಹಿಸಿದ್ರು. ಫೆಬ್ರವರಿ 4, 2026ರಂದು ನಡೆದಿದ್ದ ಅಫ್ಘಾನಿಸ್ತಾನ ವಿರುದ್ಧದ ಅಂಡರ್-19 ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ 33 ಬಾಲಲ್ಲೇ 200ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 68 ರನ್ಗಳನ್ನು ಕಲೆ ಹಾಕಿದರು. ಆನಂತರ ಫೈನಲ್ ಮ್ಯಾಚಲ್ಲಿ 80 ಎಸೆತಗಳಲ್ಲೇ 200+ ಸ್ಟ್ರೈಕ್ ರೇಟ್ನಲ್ಲಿ 175 ರನ್ಗಳ ಇನ್ನಿಂಗ್ಸ್ ಆಡಿದರು. ಈ ಮೂಲಕ ಭಾರತ 100 ರನ್ಗಳ ಅಂತರದಲ್ಲಿ ಟ್ರೋಫಿಯನ್ನ ಗೆದ್ದಿತು. ಆನಂತರ 2026ರ IPLನಲ್ಲೂ ಕೂಡ ಎಲಿಮಿನೇಟರ್ ಹಾಗೆ ಕ್ವಾಲಿಫೈಯರ್ ಪಂದ್ಯಗಳಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಎಲಿಮಿನೇಟರ್ ಮ್ಯಾಚಲ್ಲಿ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ 29 ಎಸೆತಗಳಲ್ಲಿ 97 ರನ್ ಗಳಿಸಿ ಔಟ್ ಆಗಿದ್ರು. ಸೊ 29ನೇ ಬಾಲಲ್ಲಿ ಅವರೇನಾದರೂ ಕೂಡ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ IPL ಇತಿಹಾಸದಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಆಗ್ತಾ ಇತ್ತು. ಇನ್ನು ಕ್ವಾಲಿಫೈಯರ್ 2ನಲ್ಲಿಯೂ ಕೂಡ ವೈಭವ್ 47 ಎಸೆತಗಳಲ್ಲಿ ಗುಜರಾತ್ ವಿರುದ್ಧ 96 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಈಗ ತ್ರಿಕೋನ ಸರಣಿಯ ಫೈನಲ್ನಲ್ಲೂ ಕೂಡ ವೈಭವ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ದಾರೆ. ಈ ಸರಣಿಯ ಮೊದಲ 4 ಪಂದ್ಯಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಗಳಿಸದಂತ ವೈಭವ್ ಶ್ರೀಲಂಕಾ ಎ ವಿರುದ್ಧದ ಸರಣಿಯ ಫೈನಲ್ನಲ್ಲಿ ಕೇವಲ 29 ಬಾಲಲ್ಲಿ 94 ರನ್ ಗಳಿಸುವ ಮೂಲಕ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 11 ಎಸೆತಗಳಲ್ಲಿ ಅತಿ ವೇಗದ ಅರ್ಧ ಶತಕದ ದಾಖಲೆ ಕೂಡ ಮಾಡಿದರು. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ಇನ್ನು 6 ರನ್ಗಳು ಇದ್ದಾಗ ಶತಕ ವಂಚಿತರಾಗಿರೋದು. ಹಾಗೇನಾದ್ರೂ ಲಂಕಾ ವಿರುದ್ಧ ಸೆಂಚುರಿ ಕಂಪ್ಲೀಟ್ ಮಾಡಿದ್ದೇ ಆಗಿದ್ರೆ ವಿಶ್ವ ದಾಖಲೆಯ ಶತಕ ಆಗ್ತಾ ಇತ್ತು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ ವಿಶ್ವ ದಾಖಲೆ ಈಗ ವೈಭವ್ ಸೂರ್ಯವಂಶಿ ಪಾಲಾಗಿದೆ. ಸೊ 11 ಬಾಲಲ್ಲಿ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು. 2005ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿದ್ದ ದೇಶೀಯ ಲಿಸ್ಟ್ ಎ ಮ್ಯಾಚಲ್ಲಿ ಕೌಶಲ್ಯ ವೀರರತ್ನೆ ಕೇವಲ 12 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ರು. ಹಾಗೇನಾದರೂ ಸೂರ್ಯವಂಶಿ 29ನೇ ಬಾಲಲ್ಲಿ 6 ಬಾರಿಸಿದ್ರೆ ಶತಕ ಕೂಡ ಕಂಪ್ಲೀಟ್ ಆಗ್ತಿತ್ತು. ಆಗ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಬಾರಿಸಿದ ವಿಶ್ವ ದಾಖಲೆಯನ್ನ ಬರಿತಾ ಇದ್ರು. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ಬಿಗ್ ಹಿಟ್ ಬಾರಿಸೋಕೆ ಹೋಗಿ ವಿಕೆಟ್ ಒಪ್ಪಿಸಿದ್ರು. ಆಕ್ಚುಲಿ ಸೂರ್ಯವಂಶಿ ಶತಕದ ಹೊಸ್ತಿಲಲ್ಲಿ ವಿಕೆಟ್ ಒಪ್ಪಿಸ್ತಾ ಇರೋದಕ್ಕೆ ಮುಖ್ಯ ಕಾರಣವೇ ಅಟ್ಯಾಕಿಂಗ್ ಮೈಂಡ್ ಸೆಟ್. ಎಂಥ ಲೆಜೆಂಡರಿ ಪ್ಲೇಯರ್ಗಳೇ ಆಗಿದ್ರೂ ಕೂಡ 90+ ರನ್ಸ್ ಇದ್ದಾಗ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ. ಜೊತೆಗೆ ಸೆಂಚುರಿನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡೋಕೆ ಶುರು ಮಾಡ್ತಾರೆ. ಆದರೆ ಸೂರ್ಯವಂಶಿ ಮಾತ್ರ ಕ್ರೀಸ್ನಲ್ಲಿ ಇರೋವಷ್ಟು ಹೊತ್ತು ಕೂಡ ಫಸ್ಟ್ ಬಾಲ್ನಿಂದ ಹಿಡಿದು ಲಾಸ್ಟ್ ಬಾಲ್ವರೆಗೂ ಕೂಡ ಬಿಗ್ ಹಿಟ್ಗಳನ್ನೇ ಟ್ರೈ ಮಾಡ್ತಾರೆ. ಅಂದರೆ ಕಂಪ್ಲೀಟ್ ಆಗಿ ಅಗ್ರೆಸಿವ್ ಇಂಟೆಂಟ್ನಲ್ಲೇ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಇನ್ನೇನು 1-2 ಎಸೆತಗಳಲ್ಲಿ ಶತಕ ಪಕ್ಕ ಎನ್ನುವಾಗ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ಸೂರ್ಯವಂಶಿಗೆ ಶಾಪವಾಗಿ ಕಾಡ್ತಾ ಇದೆ. ಇನ್ನು ವೈಭವ್ ಬ್ಯಾಟಿಂಗ್ ಅತ್ತು ಕಂಡು ಪಾಕಿಸ್ತಾನಿ ಪ್ಲೇಯರ್ಗಳು ಕೂಡ ಬೆರಗಾಗಿದ್ದಾರೆ. ಪಾಕಿಸ್ತಾನದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಅಂತೂ ಬಾಸ್ ಬೇಬಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿ ವಿಶ್ವದ ಮತ್ತೊಂದು ಅದ್ಭುತ.
ನಾನು ಸಚಿನ್ ತೆಂಡೂಲ್ಕರ್ ಅವರ ಆಟವನ್ನು ನೋಡಿದ್ದೇನೆ, ಹಾಗೆ ವಿರಾಟ್ ಕೊಹ್ಲಿ ಅವರ ಆಟವನ್ನು ನೋಡಿದ್ದೇನೆ. ಆದರೆ ವೈಭವ್ ಸೂರ್ಯವಂಶಿ ಬೇರೆಯದೇ ಸಾಮರ್ಥ್ಯವಿರುವಂಥ ಆಟಗಾರ. ಕೇವಲ 5 ಓವರ್ಗಳಲ್ಲಿ ಇಡೀ ಪಂದ್ಯದ ದಿಕ್ಕನ್ನೇ ಏಕಾಂಗಿಯಾಗಿ ಬದಲಾವಣೆ ಮಾಡಿಬಿಡ್ತಾರೆ. ಕೇವಲ 15 ವರ್ಷದ ವಯಸ್ಸಿನಲ್ಲಿ ಯಾರಾದರೂ ಕೂಡ ಈ ರೀತಿಯ ಬ್ಯಾಟಿಂಗ್ ಅನ್ನ ಮಾಡಬಹುದು ಅಂತ ನಾನು ಯಾವತ್ತಿಗೂ ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ವೈಭವ್ ಸೂರ್ಯವಂಶಿ ಭವಿಷ್ಯದಲ್ಲಿ ವಿಶ್ವ ಕ್ರಿಕೆಟ್ನ ಅತಿ ದೊಡ್ಡ ಸ್ಟಾರ್ ಆಗ್ತಾರೆ. ಪ್ರತಿ ದಾಖಲೆಯನ್ನು ಕೂಡ ಬ್ರೇಕ್ ಮಾಡುವಂತ ಸಾಮರ್ಥ್ಯ ಅವರಲ್ಲಿ ಇದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಸೂರ್ಯವಂಶಿ ಈಗ ನಡೆದಿದ್ದೇ ದಾರಿಯಾಗಿದೆ. ವೈಭವ್ನ ಈ ಅಬ್ಬರಕ್ಕೆ ಶತಕಗಳ ಮೆರುಗು ಸಿಕ್ಕಷ್ಟು ಕೂಡ ಅವರ ಹೊಳಪು ಮತ್ತಷ್ಟು ಹೆಚ್ಚಾಗಲಿದೆ. ನಮಸ್ಕಾರ.